ಇನ್ನು ಕಾಂಗ್ರೆಸ್ ಸರ್ಕಾರ 5 ವರ್ಷ ಗಟ್ಟಿಯಾಗಿರುತ್ತೆ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಗಟ್ಟಿಯಾಗಿ ಕೂತಿದ್ದಾರೆ. ಮುಂದೆ ಕೂಡ ಸಿದ್ದರಾಮಯ್ಯನವರೇ ಕೂತಿರ್ತಾರೆ. ಕುರ್ಚಿ ಅಲುಗಾಡ್ತಿದೆ, ಖಾಲಿ ಆಗ್ತಿದೆ ಅನ್ನೋ ಚರ್ಚೆ ಬೇಡ. ಸಿಎಂ ಕುರ್ಚಿಗಾಗಿ ರೇಸ್ ನಡೀತಾ ಇಲ್ಲ. ರೇಸ್ ನಡೆಯದಂತ ಮೇಲೆ ಸಿಎಂ ಆಕಾಂಕ್ಷಿ ಪ್ರಶ್ನೆನೇ ಬರೋದಿಲ್ಲ. ರೇಸ್ ಮುಗಿದಿದೆ, ಗುರಿ ತಲುಪಿದ್ದೇವೆ, ಸರ್ಕಾರ ಮಾಡ್ತಿದ್ದೇವೆ. 2028ಕ್ಕೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ, ಆಗ ಮಾತನಾಡೋಣ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಕುರ್ಚಿಗೆ ಕಂಟಕ ಬಂದಿದೆಯಾ? ಕುರ್ಚಿ ಕಂಟಕ ಬರ್ತಕ್ಕ, ಕುರ್ಚಿಗೆ ಅಲ್ಲಿ ಭದ್ರವಾಗಿದೆ, ಕಂಟಕ ಅನ್ನೋದು ಇಲ್ವೇ ಇಲ್ಲ. ಎಲ್ಲಿದೆ? 5 ವರ್ಷನೂ ಭದ್ರವಾಗಿರುತ್ತಾ? ಕಾಂಗ್ರೆಸ್ ಸರ್ಕಾರ 5 ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ. ಅವರು ಆಡಳಿತ ಮಾಡ್ತಾ ಇದ್ದಾರೆ. ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ. ಸಿಎಂ ಕುರ್ಚಿ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಜನ ರೇಸ್ ನಲ್ಲಿದ್ದಾರೆ ಅಂತೇಳಿ, ಮಹದೇವಪ್ಪ ಅವರು ರೇಸ್ ನಲ್ಲಿದ್ದಾರೆ ಅನ್ನೋದು ಚರ್ಚೆ ಇದೆ. ತಾವು ಸಹ ರೇಸ್ ನಲ್ಲಿದ್ದಾರೆ. ಯಾವ ರೇಸು ನಡೀತಾ ಇಲ್ಲ. ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ. ಭದ್ರವಾಗಿ ಗೆಲುವಾಗಿರೋದ್ರಿಂದ, ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ. ಈಗ ರೇಸು ಇಲ್ದೇನೆ, ಕುರ್ಚಿ ಖಾಲಿ ಇಲ್ದೇನೋ, ಇವೆಲ್ಲ ಬರೀ ಮಾತುಗಳು. ಅಲ್ಲ, ಎಲ್ಲರೂ ಆಗಬೇಕು. ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ, ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ. ಸದ್ಯಕ್ಕೆ 2028 ತನಕ ಅದಿಲ್ಲ. 28 ಆದಮೇಲೆ ನೋಡೋಣ.